ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ಈ ವ್ಲಾಗ್ ನೋಡ್ತಿದ್ರೆ ನನ್ನ ಹೆಸರು ಹೇಮಾ. ನಾನು ಬ್ಯಾಂಗ್ಳೂರಿಂದ ವ್ಲಾಗ್ಸ್ ಮಾಡ್ತೀನಿ. ಸೊ ನನ್ನ ಚಾನಲ್ ಶುರು ಮಾಡಿ 1-2 ಮಂತ್ಸ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಎಸ್, ನಾನಿವತ್ತು ಒಂದು ಫಾರ್ಮಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದಾಗೆ ನಾವಿವತ್ತು ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಫಾರ್ಮ್. ಇಲ್ಲಿ ನಾವೆಲ್ಲ ಸ್ಟ್ರಾಬೆರಿ ಕಲರಲ್ಲೇ ಡ್ರೆಸ್ ಕೂಡ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಡಿಸೆಂಬರಿಂದನೇ ಆ್ಯಕ್ಚುಲಿ ಸ್ಟ್ರಾಬೆರಿ ಸೀಸನ್ ಸ್ಟಾರ್ಟ್ ಆಗೋದು. ಹಾಗಾಗಿ ಇವಾಗ ಬಂದಿದ್ದೀವಿ. ಅವ್ನ ಫೇವ್ರೆಟ್ ಫ್ರೂಟ್ ಕೂಡ ಹೌದು. ಸೊ ಒಂದಷ್ಟು ಪಿಕ್ ಮಾಡಿದ್ದಾನೆ ಆಲ್ರೆಡಿ. ಎಸ್, ಖುಷಿ ಆಗ್ತಿದ್ಯಾ? ಹೌದಾ? ಸರಿ, ನಾನು ಒಂದು ಇಲ್ಲೇ ಪಿಕ್ ಮಾಡಿ ನಾವು ತಿನ್ಬೋದು ಅಂತೆ ಕೂಡ. ಸೊ ಕೆಲವೊಂದು ತಿಂದ್ವಿ, ಅದಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಯಮ್. ಸೊ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ ಅಂತೆ, ಹಾಗಾಗಿ ಇಟ್ಸ್ ಗುಡ್ ಟು ಈಟ್. ಚೆನ್ನಾಗಿದೆ, ಸೀಸನ್ ಆಗಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿದೆ. ಕರೆಕ್ಟಾಗಿ ಪಿಕ್ ಮಾಡು ಚಿನಿ. ರೆಡ್ ಕಲರ್ಫುಲ್ಲು, ಹಾಂ ರೆಡ್ ಆಗಿರೋದು ತಿಂದು ಬಿಟ್ಟ ಅವನಾಗಲೇ ತಕ್ಕೊಟ್ರು ಅವನು. ಸೊ ವಾಟ್ಸ್ ದ ನೇಮ್ ಯು ಟೋಲ್ಡ್? This is Winter Dawn. Winter Dawn, okay. And this is the season or? This is just the start of the season. January end, February will peak. It will last till March end. If you are lucky, if it is cool, probably a little bit of April too. ನಾನು ಇಲ್ಲಿ ಬಂದ ಆಮೇಲೆ ನಾನು ಸ್ಟ್ರಾಬೆರಿ ಪಿಕ್ ಮಾಡಿದೆ, ತಿಂದು ಕೂಡ ಆಯಿತು. ಇದು ಬೇಬಿ ಸ್ಟ್ರಾಬೆರಿ, ಮಾಮಿ ಸ್ಟ್ರಾಬೆರಿ. ಒಂದು ತಿಂದು ಹೇಳಿ ಟೇಸ್ಟ್ ಹೇಗಿದೆ ಅಂತ. ಡ್ಯಾಡಿ ಸ್ಟ್ರಾಬೆರಿ. ಇದು ಇನ್ನೂ ಹೇಳಕ್ಕಿದ್ದಿಲ್ಲ ನಾನು. ನೋಡು, ಆಂಜನೇಯ ಥರ ತಿಂದುಬಿಟ್ಟ. Really, huh? How is it? ನೈಸ್. ನೀವಿಲ್ಲೇನು ನೋಡ್ತಿದ್ದೀರಲ್ಲ, ಈ ಸ್ಟ್ರಾಬೆರಿ ಫಾರ್ಮ್ ಅರೌಂಡ್ 5 acres ಇದೆ. ಆ್ಯಂಡ್ ಇದು ಒಂದು ತಿಮ್ನಾಯಕ್ನಳ್ಳಿ ಇರೋದು. ಇವ್ರ ಹತ್ರ ಲೈಕ್ 2 ಫಾರ್ಮ್ ಇದೆ, ಒಂದು ತಿಮ್ನಾಯಕ್ನಳ್ಳಿ ಆ್ಯಂಡ್ ಒಂದು ರಾಜೇನಹಳ್ಳಿ. ನಾವು ದ ಬ್ಯಾಂಗ್ಳೂರ್ ಬೆರಿ ಕೋ ವೆಬ್ಸೈಟ್ ಇಂದ ಟಿಕೆಟ್ಸ್ನ ಬುಕ್ ಮಾಡಿ ಇಲ್ಲಿಗೆ ವಿಸಿಟ್ ಮಾಡಿದ್ದು. ಇದು ಅದು ಬೇಡ, ಅದು ಬೇಡ ಬಾಬು, ಅದು ಫ್ರೂಟ್. ಅದು strawberries. We can take this. Yes. Okay. Amma. ತೋರ್ಸಿ, ತೆಗ್ದ್ಬಿಟ್ಟು ತೋರ್ಸಿ. ಸ್ಟ್ರಾಬೆರಿ ಕಿಂಗ್. ಕಚ್ಚಿ ತಿನ್ನು, ಕಚ್ಚಿ ತಿನ್ನು. ಈ ಕಡೆ ನೋಡು, ಅದಕ್ಕೆ ಕಚ್ಚಿ ತಿನ್ನು. ಇಲ್ಲಿ ಎಲೆ ತೆಗಿರಿ ಈಗ. ತೋರ್ಸಿ ಈ ಕಡೆ. ಯಾಕೆ ಎಲ್ಲ ಲೈನ್ಗೂ ಹೋಗ್ತಾ ಇದ್ದೀರಾ? ನಾವು ಬರ್ಬೇಕೀಗ. ತೋರ್ಸಿ ಈಗ. ಕಚ್ಚಿ ಕಚ್ಚಿ ತಿನ್ನು, ಅರ್ಧ ಕಚ್ಚಿ ತಿನ್ಬೇಕು. ಕಚ್ಚಿ ಕಚ್ಚಿ ತಿನ್ನು, ಕಚ್ಚಿ ಅರ್ಧ. ಚೆನ್ನಾಗಿದ್ಯಾ? ಹೆಂಗಿದೆ? ಇಲ್ಲೇ ಇರ್ತೀಯಾ? ಕೆಲಸ ಇದೆಯಾ ತುಂಬಾ? ನಾನು ಆಲ್ರೆಡಿ ಹೇಳ್ದಾಗೆ ನಾವು ಫಸ್ಟ್ ಡೇ ಈ ಜಾಗಕ್ಕೆ ವಿಸಿಟ್ ಮಾಡಕ್ ಮುಂಚೆನೆ ಪ್ರೀ ಬುಕ್ ಮಾಡ್ಕೊಂಡಿದ್ವಿ. ಸೊ ಅವ್ರು ನಮಗೆ 500 rupees per person ಚಾರ್ಜ್ ಮಾಡಿದ್ರು.
ನಾವು 3 ಜನ ಹೋಗಿದ್ರಿಂದ 1500 ರುಪೀಸ್ ಆಯಿತು. ಇಲ್ಲಿ ನಾವು ಸ್ಟ್ರಾಬೆರಿನ ನೋಡ್ಬೋದು, ಪಿಕ್ ಮಾಡ್ಬೋದು ಆ್ಯಂಡ್ ಪಿಕ್ ಮಾಡಿದ ಸ್ಟ್ರಾಬೆರೀಸ್ನ ನಾವು ಅಲ್ಲೇ ತಿನ್ಬೋದು. ಸ್ಟ್ರಾಬೆರಿ ಪಿಕ್ ಮಾಡೋಕ್ಕೆ ಸ್ಟ್ರಾಬೆರಿ ಕಲರ್ ಡ್ರೆಸ್ಸೇ ಹಾಕ್ತೀನಿ. ಸದ್ಯಕ್ಕೆ ಇಷ್ಟು ಸಿಕ್ಕಿದೆ, ಇನ್ನೂ ಒಂದಷ್ಟು ಪಿಕ್ ಮಾಡೋದಿದೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಒಂಥರ. ಹೆಂಗಿದೆ? I'm eating a daddy strawberry. You're eating daddy strawberry? Not your daddy? That's a strawberry? Mommy will eat mommy strawberry. I got so many strawberries. How many? I can't count it. So many. You like strawberry? Yes. Yeah. Enjoy. ನೀವಿಲ್ಲೇನು ನೋಡ್ತಿದ್ದೀರೋ ಇದಿಷ್ಟು ಲಕ್ಷ ಒಬ್ಬನೇ ಪಿಕ್ ಮಾಡಿರೋ ಸ್ಟ್ರಾಬೆರಿ ಆಗಿತ್ತು. ಇನ್ ಬಿಟ್ವೀನ್ ಅವನು ಕೆಲವೊಂದು ಸ್ಟ್ರಾಬೆರಿನ ತಿಂತಾ ಇದ್ದ. ಅವನಿಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಖುಷಿ ಕೊಡ್ತು ಅಂತ ಹೇಳ್ದ. ಇದು ನಮಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್, ನಮಗೂ ಕೂಡ ತುಂಬಾನೇ ಇಷ್ಟ ಆಯಿತು. ತುಂಬ ಫ್ರೆಶ್ ಆಗಿದೆ. ನೋಡಿ ಇದು ಕೂಡ ಬ್ಲ್ಯಾಕ್ ಆಗಿರೋದು. ನಾವು ಫಸ್ಟ್ ವಿಸಿಟ್ ಮಾಡಿರೋದು ತಿಮ್ನಾಯಕನಹಳ್ಳಿ ಫಾರ್ಮ್. ಸೊ ನಮ್ಗಲ್ಲಿ ರಾಮಕೃಷ್ಣ ಅನ್ನೋರು ಎಲ್ಲ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ವೆರೈಟಿ ಆಫ್ ಸ್ಟ್ರಾಬೆರಿ ಯಾವ್ದ್ಯಾವುದು ಮತ್ತೆ ಹೇಗೆ ಪಿಕ್ ಮಾಡೋದು ಅಂತೆಲ್ಲ ನಮ್ಗೆ ಅವರೇ ಗೈಡ್ ಮಾಡಿದ್ದು. ಸೊ ಅವ್ರ ಮಾತಲ್ಲೇ ಈ ಫಾರ್ಮ್ ಬಗ್ಗೆ ಕೇಳೋಣ ಬನ್ನಿ. Hi. So hi sir, your good name? Ramakrishna is my name. So if you can explain us about the farms that... Sure. So we are a startup called the Bangalore Berry Company. So we started this journey about 4 years back. Now we have 3 different farms are in this area. This current farm is called Timmanayakanahalli farm. It's a 5-acre farm. The second farm that you're going to go now, that's called KMC. Okay. That's a 10-acre farm. And then there is one more farm, about 1 acre of just strawberries. That's in Eluguli. These are all like a triangle in the same surroundings. So we largely grow multiple varieties of strawberries. The season has just started. Ideally, every year the season starts November and December. This time, because of delayed monsoon, rains, our season has been pushed back a little. So it's just about starting. So the best time this year would be end of January, February, when all the plants will start fruiting. Okay. And we are hoping the season will go till end of March. If we are lucky, because of the delayed monsoons, if the winter is also extended, we'll have berries even in April. We are hoping so. Okay, so it is good to book a slot before we come, right? Yes, booking, because based on the number of berries, we try to limit the number of customers so that everybody gets to do picking. Okay, so like you mentioned, there are 2 farms and you open one of the farm on Saturday and another one on... Yeah, because right now there is limited berries, so we are doing one on each day. Once the season peaks, then we'll open both the farms on all days. Okay. It all depends on the availability of the berries. Okay, sure. Thank you so much, sir, for explaining. Thanks for coming. ಸೊ ಇಲ್ಲಿ ಆ್ಯಕ್ಚುಲಿ 2 ಫಾರ್ಮ್ ಇದೆ ಅಂತೆ. ನಾವು ಒಂದು ಫಾರ್ಮಿಗೆ ಬಂದ್ವಿ. ನಾವು ಲಾಸ್ಟ್ ಮಿನಿಟಲ್ಲಿ ಇಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡಿದ್ದು. ಇದು ಯೂಶ್ವಲಿ ಸಂಡೇಸ್, ನಾವು ಇವಾಗ ಏನಿದ್ದೀವಲ್ಲ ಈ ಫಾರ್ಮ್ ಸಂಡೇಸ್ ಓಪನ್ ಮಾಡೋದು. ನಾವು ಬಂದಿರೋದು ಸ್ಯಾಟರ್ಡೇ. 2 ಫಾರ್ಮಲ್ಲಿ ಒಂದು ಸ್ಯಾಟರ್ಡೇ ಓಪನ್ ಮಾಡ್ತಾರೆ, ಒಂದು ಸಂಡೇ ಓಪನ್ ಮಾಡ್ತಾರಂತೆ. ಯಾಕಂದರೆ ಬಂದವ್ರಿಗೆಲ್ಲರಿಗೂ ಸ್ಟ್ರಾಬೆರಿ ಪಿಕ್ ಮಾಡೋ ಆಪರ್ಚುನಿಟಿ ಸಿಗಲಿ, ಹಣ್ಣು ಇರುತ್ತಲ್ವ ಅವಾಗ, ಆಗ. ಸೊ ನಾವು ಬಂದಿರೋದು ಇದು ಇನ್ನೊಂದು ಫಾರ್ಮ್ಗೆ. ಒಳ್ಳೆಯದೇ ಆಯ್ತು ಆ್ಯಕ್ಚುಲಿ, ಜಾಸ್ತಿ ಜನ ಇಲ್ಲ. ಒಂದು ಫ್ಯಾಮಿಲಿ ಬಂದಿದ್ದರು, ಅವರು ನಮಗಿಂತ ಮುಂಚೆನೇ ಬಂದಿದ್ದರು. ಸೊ ಹಾಗಾಗಿ ಅವರು ಆಲ್ರೆಡಿ ಎಲ್ಲ ಪಿಕ್ ಮಾಡಿ ಹೋಗಾಯಿತು. ಈಗ ನಾವು ಮಾತ್ರ ನಮ್ಗೆ ಒಳ್ಳೇದಾಯಿತು, ಆರಾಮಾಗೆ ಸುಮಾರಷ್ಟು ಚೆನ್ನಾಗಿರೋ ಹಣ್ಣುಗಳು ಸಿಕ್ತು, ತಗೊಂಡ್ವಿ. ಲಕ್ಕಿ ಅಂತಲೇ ಹೇಳ್ಬೋದು ಈ ಫಾರ್ಮ್ಗೆ ನಮ್ಗೆ ಇವತ್ತು ವಿಸಿಟ್ ಮಾಡೋದು ಸಿಕ್ಕಿದ್ದು. ಬಟ್ ಇನ್ನೊಂದು ಫಾರ್ಮಲ್ಲಿ ಏನು ವಾಶ್ರೂಮ್, ಕೆಫೆ ಎಲ್ಲ ಇದೆ ಅಂತೆ. ಸೊ ಅಲ್ಲಿ ಕೂಡ ಹೋಗ್ತಿದ್ದೀವಿ ಇವಾಗ. ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ ಹೇಗಿದೆ ಆ ಫಾರ್ಮ್ ಅಂತ. ಸೊ ಇದಿಷ್ಟು ನಾವಿರೋಂತಹ ಫಾರ್ಮ್. ಆಲ್ಮೋಸ್ಟ್ ನಾವು ಎಲ್ಲ ಸುತ್ತಾಡಿದ್ವಿ. ಸ್ವಲ್ಪ ಬಿಸಿಲಿದೆ, ಬಟ್ ಏನು ಅನಿಸ್ತಿಲ್ಲ. ಅವಾಗವಾಗ
ಹಣ್ಣು ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಸೊ ಇನ್ನೊಂದು ಫಾರ್ಮ್ಗೆ ಹೋದ್ಮೇಲೆ ತೋರಿಸ್ತೀನಿ ಅದು ಹೇಗಿದೆ ಅಂತ, ಮತ್ತು ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತಲೂ ಕೂಡ ತೋರಿಸ್ತೀನಿ. ನಾವು ತಿಮ್ನಾಯ್ಕನಹಳ್ಳಿ ಫಾರ್ಮಿಂದ ರಾಜೇನಹಳ್ಳಿ ಫಾರ್ಮ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಈ ಬ್ಯೂಟಿಫುಲ್ ಮಾರಿಗೋಲ್ಡ್ ಫ್ಲವರ್ಸ್ನ ನೋಡಿದ್ವಿ. ಸೊ ಈ ಒಂದು ಫಾರ್ಮ್ನ ನೋಡ್ದಲೆ ಹಾಗೆ ಹೋಗಕ್ಕೆ ಮನಸ್ಸೇ ಬರಲಿಲ್ಲ. ಸೊ ಅಲ್ಲೇ ಒಂದು ಸ್ಟಾಪ್ ಕೊಟ್ಟು ಈ ಬ್ಯೂಟಿಫುಲ್ ಆಗಿರೋಂತಹ ಸೇವಂತಿಗಳನ್ನೆಲ್ಲ ನೋಡ್ಕೊಂತ ನಾನು ಹಾಗೆ ಕೆಲವೊಂದು ಪಿಕ್ಚರ್ಸ್ನ ಕ್ಲಿಕ್ ಮಾಡಿಸ್ಕೊಂಡೆ. ಲಕ್ಷಿಗೆ ಎಷ್ಟು ಇಷ್ಟ ಆಗೋಗಿದೆ ಅಂತಂದ್ರೆ ಫಾರ್ಮಿಂದ ಪಿಕ್ ಮಾಡ್ಕೊಂಡ್ ಬಂದಿರೋ ಸ್ಟ್ರಾಬೆರಿನ ಮನೆಗೆ ಸ್ವಲ್ಪ ತಗೊಂಡೋಗೋಣ ಅಂತಂದ್ರು ಬಿಡ್ತಿಲ್ಲ. ಅಲ್ಲೋಡಿ ತಿಂತಾನೆ ಇದ್ದಾನೆ, ಐಸ್ ಕ್ರೀಮ್ ತರ ತಿಂತಿದ್ದಾನೆ. ಹಾಗೆ ಮಾತಾಡ್ತಾ ಸ್ಟ್ರಾಬೆರೀಸ್ನ ಮತ್ತೆ ತಿಂತ ರಾಜೇನಹಳ್ಳಿ ಫಾರ್ಮ್ಗೆ ನಾವು ರೀಚ್ ಆಗೇ ಬಿಟ್ವಿ. ರಾಜೇನಹಳ್ಳಿ ಫಾರ್ಮ್ ಬರೋ ಅಷ್ಟರಲ್ಲಿ ಅರೌಂಡ್ 2:30 ಆಗಿತ್ತು. ಸೊ ಹೊಟ್ಟೆ ಆಲ್ರೆಡಿ ತಾಳ ಆಗ್ತಾ ಇತ್ತು. ಇಲ್ಲೇ ಒಂದು ಪುಟ್ಟದಾದ ಒಂದು ಕೆಫೆ ಇತ್ತು, ತುಂಬಾ ಲಿಮಿಟೆಡ್ ಆಪ್ಷನ್ಸ್ ಇಲ್ಲಿತ್ತು. ಆ್ಯಂಡ್ ಪ್ರೈಸ್ ಕೂಡ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಾನೆ ಅನಿಸ್ತು. ಬಟ್ ಏನು ಮಾಡೋಕ್ಕಾಗಿಲ್ಲ, ಹೋಗಿದ ಕಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಏನು ಸಿಗುತ್ತೋ ತಿನ್ಬೇಕಾಗತ್ತೆ. ಹಾಗಾಗಿ ನಾವಲ್ಲಿ ಏನು ಅವೈಲೇಬಲ್ ಇತ್ತು ಆಪ್ಷನ್ಸ್ ಅದರಲ್ಲೇ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಶ್ ಹೋಮ್ ಮೇಡ್ ಸ್ಟ್ರಾಬೆರಿ ಜಾಮ್ಸ್ ಕೂಡ ಅಲ್ಲಿ ಅವೈಲೇಬಲ್ ಇತ್ತು. ನಿಮ್ಗೆ ಏನಾದರೂ ಬೇಕಿದ್ರೆ ಸೊ ಅಡಿಷನಲ್ ಚಾರ್ಜಸ್ ಆಗುತ್ತೆ, ಪೇ ಮಾಡಿ ತಗೋಬಹುದು. ಇಲ್ಲಿ ಕೆಲವು ಆಪ್ಷನ್ಸ್ ಲೈಕ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಸ್ಯಾಂಡ್ವಿಚ್, ಪ್ಯಾನ್ ಕೇಕ್, ವ್ಯಾಫಲ್ ಎಲ್ಲ ಇತ್ತು. ನಾವು ಪರೋಟಾ ವಿತ್ ಸ್ಟ್ರಾಬೆರಿ ತೊಕ್ಕು ಆ್ಯಂಡ್ ಸ್ಟ್ರಾಬೆರಿ ಸ್ಯಾಂಡ್ವಿಚ್ ಮತ್ತೆ ಸ್ಟ್ರಾಬೆರಿ ಪ್ಯಾನ್ ಕೇಕ್ನ ಆರ್ಡರ್ ಮಾಡಿದ್ವಿ. ಅಂತಿದ್ದೀರಾ ಇಬ್ರು? ప్యాన్ కేకా ఎవరికి కడుపులో బాగా తింటే కొంచెం డైజెషన్ కష్టం అని చెప్పి రాగి ముద్దే తో మామూలుగా అవి తింటాం ఇక్కడికి వచ్చినప్పుడు. ಏನಕ್ಕೆ ಇಬ್ರು ರೆಡ್ ಕಲರ್ ಹಾಕೊಂಡ್ಬಂದಿದ್ದೀರಾ ಡ್ರೆಸ್ಸು? ಯಾಕಂದ್ರೆ ಸ್ಟ್ರಾಬೆರಿ ಪಿಕ್ನಿಕ್ಗ ಸ್ಟ್ರಾಬೆರಿ ಪಿಕ್ನಿಕ್ಗೆ ಹೋಗಿದ್ರಾ? ಇಲ್ಲಿ ಸೇಪೆಕಾಯಿ ಮತ್ತು ಪಪ್ಪಾಯ ಮರಗಳಿದೆ ನೋಡಿ, ಇಷ್ಟು ಪುಟ್ಪುಟಾಣಿ ಸೇಪೆಕಾಯಿ ಇದೆ. ಬಾ ಸೇಪೆಕಾಯಿ ತಗೋ, ಆಂಟಿ ಕೊಡ್ತಾ ಇದ್ದಾರೆ. ಲಕ್ಷ ತಗೋ, ಸೇಪೆಕಾಯಿ ಕೊಡ್ತಿದ್ದಾರೆ. ಸೊ ಈ ಫಾರ್ಮಲ್ಲಿ ಕೂಡ ಸ್ಟ್ರಾಬೆರಿ ಪಿಕ್ಕಿಂಗ್ ಇದೆ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದಾದ ವಾಶ್ರೂಮ್ ಇದೆ ಆ್ಯಂಡ್ ಒಂದು ಚಿಕ್ಕದಾಗೆ ಕೆಫೆ ಕೂಡ ಇದೆ. ಅಲ್ಲಿ ಫುಡ್ ಏನಾದರೂ ಬೇಕಾದರೆ ಆರ್ಡರ್ ಮಾಡಿಕೊಂಡು ತಿನ್ಬೋದು, ಫ್ರೆಶ್. ಹಾಂ, ಸೊ ಅದು ಪಪ್ಪಾಯ ಟ್ರೀ. ಲಕ್ಷ ನೀನು ನೋಡ್ಕೊಳಮ್ಮ, ಪಪ್ಪಾಯ ಟ್ರೀ. ಹಾಂ, ಅದು ಬೇಬಿ ಸೇಪೆಕಾಯಿ. ಒಂದು ನಿಮಿಷ ಅಮ್ಮ, ಕಾಣಿಸ್ತಾ ಇದೆ ನೋಡಿ. ಇಲ್ಲೂ ಕೂಡ ಈ ಸ್ಟ್ರಾಬೆರಿ ಗಿಡಗಳಿದೆ. ಸೊ ಅವ್ರು ಆಗಲೇ ಹೇಳ್ದಂಗೆ ಜಾನ್ವರಿ ಮಿಡ್ ಅಥವಾ ಎಂಡಿಂಗಲ್ಲಿ ಜಾಸ್ತಿ ಫ್ರೂಟ್ಸ್ ಇರುತ್ತೆ ಅನಿಸುತ್ತೆ. ಈಗ ಕಮ್ಮಿ ಇದೆ, ಬಟ್ ಇರೋದ್ರಲ್ಲಿ ಏನಿತ್ತೋ ತುಂಬ ಟೇಸ್ಟಿಯಾಗಿತ್ತು. ಅಲ್ಲೋ ಇಲ್ಲೋ ಒಂದೊಂದು ಮಧ್ಯದಲ್ಲಿ ಇದೆ ಇಲ್ಲಿ ಕೂಡ. ಸೊ ನಾವು ಆ ಫಾರ್ಮ್ ನೋಡಿಕೊಂಡು ಇಲ್ಲಿ ಬಂದ್ವಿ. ಇಲ್ಲೊಂದು 2-3 ಜನ ಫ್ಯಾಮಿಲಿಗಳು ಬಂದಿದ್ದಾರೆ. ಆ ಕಡೆ ಚೇಪೆಕಾಯಿ ಮತ್ತು ಪಪ್ಪಾಯ ಮರಗಳಿದೆ. ಲಕ್ಷಕ್ಕೊಂದು ಚೇಪೆಕಾಯಿ ಕೊಟ್ಟರು ಆಂಟಿ. ಚೆನ್ನಾಗಿರುತ್ತಲ್ಲ, ಮಕ್ಕಳಾಗಿರ್ಬೇಕು, ಅವಾಗ ಎಲ್ಲರೂ ಏನಾದರೂ ಕೊಡ್ತಾರೆ. ದೊಡ್ಡವರಾದರೆ ಏನೂ ಕೊಡಲ್ಲ. ಆಗಲೇ ತಿಂತಿದ್ದಾರೆ ಇಬ್ಬರು ಚೇಪೆಕಾಯಿನ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರ ಚೇಪೆಕಾಯಿ ಕೊಟ್ಟಿದ ತಕ್ಷಣವೇ ಅಪ್ಪ ಮಗ ಇಬ್ಬರು ತಿಂತಾ ಇದ್ದಾರೆ ಕಾಂಪಿಟೇಷನಲ್ಲಿ. ಇಲ್ಲೊಂದು ನೆಲ್ಲಿಕಾಯಿ ಮರ ಇದೆ.
ಏನದು? ಇದು ನೆಲ್ಲಿಕಾಯಿ. ಅದು ನೆಲ್ಲಿಕಾಯ? ಅದು ಬೆಟ್ಟದ ನೆಲ್ಲಿಕಾಯಿ. ಇದಾ? ಒಂದು ಇದೆ ಇದೆ ಮೇಲ್ಗಡೆ ಇದೆ. ವಿಡಿಯೋದಲ್ಲಿ ತೋರ್ಸೋಕ್ಕಾಗ್ತಿಲ್ಲ, ಬಟ್ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇದೆ. ಬೆಟ್ಟದ ನೆಲ್ಲಿಕಾಯಿ ಇದೆ. ಇಲ್ಲಿ ಪಪಾಯ ಟ್ರೀಸ್. ನಾವು ಆ ಫಾರ್ಮ್ಗೆ ಹೋಗಿದ್ದೆ ಬೆಟರ್. ಇಲ್ಲಿ ಸ್ಟ್ರಾಬೆರಿ ಅಷ್ಟೊಂದಿಲ್ಲ, ನೀವು ನೋಡ್ಬೋದು. ಇಲ್ಲಿ ಈ ಕಡೆ ಸ್ಟ್ರಾಬೆರಿ ಬೆಳೆದಿದ್ದಾರೆ ಕಂಪ್ಲೀಟಾಗೆ. ಎಲ್ಲೋ ಅಲ್ಲೋ ಇಲ್ಲಿ ಒಂದೊಂದಿದೆ, ಬಟ್ ನಾವು ಹೋಗಿದ್ದ ಕಡೆ ತುಂಬ ಸ್ಟ್ರಾಬೆರೀಸ್ ಇತ್ತು. ಸುಮಾರು 1.5 kg ಅಷ್ಟು ಸ್ಟ್ರಾಬೆರಿ ಕಿತ್ತಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪಪಾಯ ಟ್ರೀಸ್. ಇಲ್ಲೆಲ್ಲ ನೋಡ್ಬೋದು ನೀವು, ಚೆರಿ ಟೊಮ್ಯಾಟೋಸ್ ಇದೆ. ಇಲ್ಲೇ ಹತ್ರದಲ್ಲೇ ಈ ಫಾರ್ಮ್ ಎಲ್ಲ ಇರೋದು. ಸೊ ಎಲ್ಲ ಒಬ್ರದೆ. ಕ್ಯಾಬೇಜ್ ನೋಡಿ ಈ ರೀತಿ ಇದೆ. ಎಷ್ಟು ಜಾಗದಲ್ಲಿ ಇಲ್ಲಿ ಕ್ಯಾಬೇಜ್ನ ಬೆಳೆದಿದ್ದಾರೆ. ಪಕ್ಕದಲ್ಲೇ ಚೆರಿ ಟೊಮ್ಯಾಟೋಸ್. ಮತ್ತು ಇಲ್ಲಿ ಚೆರಿ ಟೊಮ್ಯಾಟೋಸ್ ಇದೆ. ಆ ಕಡೆ ಹೋದರೆ ಕ್ಯಾಪ್ಸಿಕಮ್. ಸೊ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಅಂತ ನಾವು ಬಂದಿದ್ದು, ಬಟ್ ಸುಮಾರು ಥರ ಬೇರೆ ಬೇರೆ ಕ್ರಾಪ್ಸ್ನ ನೋಡೋ ಅವಕಾಶ ಸಿಕ್ತು. ಏನಂತಂದರೆ ಕೆಲವು ಮಕ್ಕಳಿಗೆ ಅಜ್ಜಿ ತಾತ ಊರಲ್ಲಿ ಇರಲ್ಲ, ಇಲ್ಲ ಫಾರ್ಮ್ಸ್ ನೋಡಿರಲ್ಲ, ಯಾರ್ದು ಪ್ರಾಪರ್ಟಿ ಇರಲ್ಲ. ಸೊ ಅವ್ರಿಗೆ ಈ ರೀತಿ ಕರ್ಕೊಂಡು ಬರೋದ್ರಿಂದ ಇದನ್ನೆಲ್ಲ ನೋಡಿ ತಿಳ್ಕೊಬೋದು, ಯಾವ ರೀತಿ ಕ್ರಾಪ್ನ ಬೆಳೀತಾರೆ, ಬೇರೆ ಬೇರೆ ಥರ ವೆರೈಟೀಸ್ ಕ್ರಾಪ್ಸ್, ಮತ್ತು ಯಾವ ರೀತಿ ಇರಿಗೇಷನ್ ಮೆಥಡ್ನ ಯೂಸ್ ಮಾಡ್ತಾರೆ ಅನ್ನೋದನ್ನು ಅವರು ಇದನ್ನು ನೋಡಿ ಕಲಿಬೋದು. ಹೇಳ್ಕೊಡೋಕ್ಕಿಂತ ನೋಡಿದಾಗ ಕಲಿಯೋದು ಜಾಸ್ತಿ. ಮಕ್ಕಳೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಹಾಗೆ ಅಲ್ವಾ? ಓದೋದಕ್ಕಿಂತ ನೋಡಿದಾಗ ಕಲಿಯೋದು ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ನೋಡಿದಂಥ ಫಾರ್ಮ್ಸ್ನ ನಿಮಗೂ ಕೂಡ ಪರಿಚಯ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಈ ಒಂದು ವ್ಲಾಗ್ನ ಮಾಡಿದೆ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಆ್ಯಸ್ ಯೂಶ್ವಲ್ ಈ ವ್ಲಾಗ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ಇಲ್ಲಾಂದರೆ ಕಮೆಂಟ್ಸಲ್ಲಿ ಕೂಡ ನಿಮ್ಮ ಕ್ವೆಶನ್ಸ್ನ ನೀವು ಕೇಳ್ಬೋದು. ಸೊ ಇಲ್ಲಿವರೆಗೂ ನಾನು ಎಲ್ಲ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. Until then, take care. Bye-bye. Love you all.